ಅಂತೇಳಿ ನಾವು ನಂಬುತ್ತೇವೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಮುಂದಿನ ವರ್ಷ 3 ದಿನಗಳ ಕಾಲ ಪಾಸ್ಟರ್ ಅವರು ಉಜ್ಜೀವನ ಒಕ್ಕೂಟವನ್ನ ಮಾಡಬೇಕಿರ್ತಕ್ಕಂಥ ಆಲೋಚನೆಯೊಂದಿಗೆ ನಾವೆಲ್ಲರೂ ಕೂಡ ಆ ಆಲೋಚನೆಗೆ ಬರೀ ನಾವಷ್ಟೇ ಸೇರುವುದಷ್ಟೇ ಅಲ್ಲ, ಸುತ್ತಮುತ್ತಲಿನಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರ ಜನಗಳನ್ನ ಸುಮಾರು 1,000 ಸಂಖ್ಯೆಯಲ್ಲಿ ನಾವು ಸೇರಿ ದೇವರ ಒಂದು ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ಹೊಂದಿಕೊಳ್ಳತಕ್ಕಂತ ಪ್ರಯತ್ನವನ್ನು ನಾವು ಮಾಡೋಣ. ಎಷ್ಟೋ ಜನ ಬೇರೆ ಬೇರೆ ವ್ಯಸನಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನ ಕಳೆದುಕೊಳ್ತಾ ಇದ್ದಾರೆ. ಹಾಗಾಗಿ ಅಂತವರೆಲ್ಲರನ್ನೂ ಕೂಡ ನಾವು ಈ ಒಂದು ಸಭೆಗಳಿಗೆ ಕರೆತಂದು ನಿಜವಾದ ದೇವರ ಯಾರು ಎನ್ನುವಂಥದ್ದನ್ನ ನಾವು ಅವರಿಗೆ ಅರ್ಥ ಮಾಡಿಸಬೇಕಾಗಿದೆ. ಹಾಗಾಗಿ ಆ ಕೆಲಸ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯ, ಅದು ಆ ಕರ್ತವ್ಯವನ್ನು ನಾವು ನಿಭಾಯಿಸೋಣ. ಹಂಗಾದಾಗ ಮಾತ್ರ ಈ ಬದುಕಿಗೊಂದು ಸಾರ್ಥಕತೆ ಬರ್ತದೆ. ಇಲ್ಲದೆ ಹೋದ್ರೆ ನಾವು ಬದುಕ್ತಿವಿ ಹೋಗ್ತಿವಿ, ಆ ಬದುಕಿನ ಮಧ್ಯೆ ಈ ರೀತಿಯ ದೇವರ ಸಂದೇಶವನ್ನ ದೇವರ ಕಡೆಗೆ ಜನರನ್ನ ತಿರುಗಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡೋಣ ಎಂತಕ್ಕಂಥ ಮಾತನ್ನ ಹೇಳ್ತಾ ಹೆಚ್ಚಿಗೆ ಮಾತಾಡೋದು ಸೂಕ್ತ ಅಲ್ಲ, ಈಗಾಗಲೇ ಸಮಯ ಆಗಿದೆ. ಹಾಗಾಗಿ ನಮಗೆ ಬಹಳ ಸಂತೋಷ ಆಗಿದೆ ಶ್ಯಾಮ್ ಪಾಸ್ಟರ್, ನೀವು ಬಂದಿರೋದ್ರಿಂದ. ನಮಗೆ ನಿಮ್ಮ ವಾಕ್ಯಗಳನ್ನ ಕೇಳಿ, ನಿಮ್ಮ ಜೀವನದ ಒಂದು ಬದಲಾವಣೆ ಮಾರ್ಪಾಡನ್ನ ಕೇಳಿ ಸಾಕಷ್ಟು ಜನ ಆಶ್ಚರ್ಯಚಕಿತರಾಗಿದ್ದಾರೆ. ಹಾಗಾಗಿ ಇಂಥ ಕೂಟ ನಡೆದಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಈ ಒಂದು ವಟಾರಕ್ಕ ಒಂದು ದೊಡ್ಡ ದೇವರ ಒಂದು ಸೌಭಾಗ್ಯ. ನಾವು ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷ ನೀವು ಬಂದಿರೋದು. ಕಳೆದ ಸಾರಿ ಬಂದಾಗ ಎಷ್ಟು ಸಂತೋಷ ಆಗಿತ್ತು, ಅದಕ್ಕಿಂತ ನೀವು ಬರ್ತೀವಿ ಅಂತ ಅನ್ನೋದೇ ನಮಗೆ ಒಂದು ಖುಷಿ ಆಗಿತ್ತು. ಬಂದು ಇಷ್ಟೆಲ್ಲ ವಾಕ್ಯ ಕೇಳಿದ್ರಿಂದ ಬಹಳಷ್ಟು ಸಂತೋಷ ಆಗಿದೆ. ಇನ್ನ ಮುಂದಿನ ಸಾರಿ ನಾನು ವೈಯಕ್ತಿಕವಾಗಿ ಜವಾಬ್ದಾರಿ ತಗೊಂಡು ಇನ್ನೂ 1,000 ಜನರನ್ನ ಸೇರಿಸ್ತಕ್ಕಂಥ ಪ್ರಯತ್ನ ನಾನು ಮಾಡುತ್ತೇನೆ. ಈ ಒಂದು ಸಭೆಗೆ ಹಾಜರಾಗಿ ಈ ದೇವರ ವಾಕ್ಯವನ್ನು ಕೇಳಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇವೆ. ಕೊನೆಯದಾಗಿ ಎಲ್ರಿಗೂ ಕೂಡ ಒಂದು ಸಣ್ಣ ಸಿಹಿ ಇದೆ, ಎಲ್ಲರೂ ಅದನ್ನ ಸವಿದು ದೇವರ ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದಗಳು.